ಇಂದ್ರದೇವರ ಸಭೆಗೆ ಸಾದೃಶ್ಯವಾದ ಇನ್ನೊಂದು ಲೋಕ ಸೃಷ್ಟಿ ಮಾಡಿದ್ರು. ಆ ತ್ರಿಋಷಿಗಳ ವಂಶದಲ್ಲಿ ಮುಂದೆ ಬರೋದೇ ಕೃಷ್ಣ. ದೇವರು ನಿಮ್ಗೊಂದು ಮಾತು ಹೇಳಿದ್ನಲ್ಲ, ನಾನೇ ಮಗನಾಗಿ ಬರ್ತೇನೆ ಅಂತ. ನೀವು ಹೊರಟುಬಿಟ್ರೆ ನನಗೆ ಯಾರು ಗತಿ? ರುದ್ರದೇವರ ಕೈಯಲ್ಲಿ ಇರುವ ಧನುಸ್ಸಿನ ಹೆಸರು ಪಿನಾಕಿ. ರಾಜಕುಮಾರಿ ಅಪೇಕ್ಷಿತ ನಮ್ಮನ್ನು ಅರಸಿ ಬಂದಂತಹ ಹೆಣ್ಮಗಳು. ಎಂತಹ ದುಃಖ ಕೊಟ್ಟೆ ನಾನು, ವೃದ್ಧಾಪ್ಯ ಪ್ರಾಪ್ತಿ ಆಗಿದೆಯಲ್ಲ ಅಂತ ತಾವು ಆಲೋಚನೆ ಮಾಡ್ತಾ ಆ ಬಿಂದು ಸರೋವರದಲ್ಲಿ ಸ್ನಾನ ಮಾಡಿ ಬಾ ಅಂತಂದ್ರಂತೆ ಅವಳಿಗೆ. ಆಗ ಹೆಣ್ಮಗಳು ತಾನು ಹೋಗಿ ಮುಳುಗಿ ಹೇಳೋಷ್ಟಕ್ಕೆ ನವತಾರುಣ್ಯ ಪ್ರಾಪ್ತಿ ಆಗೋಯಿತು. ಆಗ ದೇವಹೂತಿ ಅಂದ್ಕೊಂಡ್ಲು, ಈ ತಾರುಣ್ಯ ತಗೊಂಡು ನಾ ಏನು ಮಾಡಬೇಕು ಸ್ವಾಮಿ ಅಂತಂದರೆ, ಕರ್ದಮರು ತಾವು ಬಂದರು, ತಾವು ಸ್ನಾನ ಮಾಡಿದ್ರು, ತಾರುಣ್ಯವನ್ನು ತಾವೂ ಕೂಡ ಏತತ್ಕಾಲಕ್ಕೆ ತಮ್ಮ ತಪೋಶಕ್ತಿ ಏನಿತ್ತು ಎಲ್ಲವನ್ನು ಪ್ರಯೋಗ ಮಾಡ್ತಾ ಇದ್ದಾರಂತೆ. ಇಂದ್ರದೇವರ ಸಭೆಗೆ ಸಾದೃಶ್ಯವಾದ ಇನ್ನೊಂದು ಲೋಕ ಸೃಷ್ಟಿ ಮಾಡಿದ್ರಂತೆ. ಅಷ್ಟು ತಪಸ್ಸಿನ ಬಲ ಇತ್ತು ಅವರಲ್ಲಿ. ಸಂಚಾರ ಮಾಡಲಿಕ್ಕೆ ಪುಷ್ಪಕ ವಿಮಾನ ಹೀಗೆಲ್ಲ ಮಾಡ್ತಾ 9 ಜನ ಹೆಣ್ಣು ಮಕ್ಕಳು ಜಾತರಾದರು. ಕರ್ದಮರು ಬಂದರು, ನಾನಿನ್ನು ಬರಲ್ಲ, ನಾನು ಹೊರಡ್ತೇನೆ, ನೀನು ಸನ್ಯಾಸ ತಗೊತೇನೆ. ದೇವಹೂತಿ ಅಂದು, 9 ಜನ ಹೆಣ್ಮಕ್ಳಿದ್ದಾರೆ, ಅವ್ರ ಲಗ್ನ ಮಾಡೋ ಜವಾಬ್ದಾರಿ ಇದೆ, ಅದನ್ನು ಬಿಟ್ಟು ನೀವು ಸನ್ಯಾಸ ತಗೊತೀನಿ ಅಂತೀರ ಸ್ವಾಮಿ, ಅವರ ಲಗ್ನ ಮಾಡಿರಿ, ಬೇಕಾದ ಹೊರಡಲಿ ಅಂತ. ಹಂಗ ಸರಿ 9 ಜನ ಹೆಣ್ಣು ಮಕ್ಕಳಿಗೆ ಲಗ್ನ ಮಾಡಿದ್ರು. ಅದರಲ್ಲಿ ಒಬ್ಬ ಹೆಣ್ಣುಮಗಳು ಅನಸೂಯಾದೇವಿ. ಆ ಅನಸೂಯಾದೇವಿಗೆ ಅತ್ರಿ ಋಷಿಗಳನ್ನು ಕೊಟ್ಟು ಲಗ್ನ ಮಾಡಿದ್ರು. ಆ ಅತ್ರಿ ಋಷಿಗಳ ವಂಶದಲ್ಲಿ ಮುಂದೆ ಬರೋದೇ ಕೃಷ್ಣ. ನೋಡಿ ಇಷ್ಟು ಅಂಶ ಆಯಿತು. 9 ಜನ ಹೆಣ್ಮಕ್ಳ ಅಧ್ಯಾಪಿ ಮಕ್ಕಳಿಗೆಲ್ಲ ಲಗ್ನ ಆಯಿತೋ ಇಲ್ವೋ? ಹ್ಞೂ ಸ್ವಾಮಿ ಆಯಿತು, ನಾನಿನ್ನು ಬರಲ್ಲ ಅಂದರು. ಅಲ್ಲ ಸ್ವಾಮಿ, ದೇವರು ನಿಮಗೊಂದು ಮಾತು ಹೇಳಿದ್ನಲ್ಲ, ನಾನೇ ಮಗನಾಗಿ ಬರ್ತೇನೆ ಅಂತ. ನೀವು ಹೊರಟುಬಿಟ್ರೆ ನನಗೆ ಯಾರು ಗತಿ? ಆದ್ದರಿಂದ ಪರಮಾತ್ಮನೇ ಮಗನಾಗಿ ಬರ್ತಾನಂತೆ, ಅನುಗ್ರಹ ಮಾಡಿರಿ ಅಂತಂದರೆ ಆಗ ಕರ್ದಮರಂದರು, ನೋಡು ಪರಮಾತ್ಮ ಬರೋಷ್ಟು ಸಾಧನೆ ಈಗ ನನ್ನಲ್ಲಿ ಇಲ್ಲವೇ ಇಲ್ಲ. ಯಾಕೆ ಎಲ್ಲವನ್ನೂ ಕೂಡ ವಿನಿಯೋಗ ಮಾಡಿಬಿಟ್ಟಿದ್ದೇವೆ. ಪುನಃ ದೇವರು ಬರಬೇಕು ಅಂತಂದರೆ ಸತಿಪತಿಯರು ನಾವಿಬ್ಬರೂ ಕೂಡ ಪುನಃ ಸಾಧನಾ ತತ್ಪರರಾದಾಗ ಮಾತ್ರ ಪರಮಾತ್ಮನ ಆಗಮನ ಆಗ್ತದೆ. ನೀನೂ ಸಾಧನೆ ಮಾಡು, ನಾನು ಮಾಡ್ತೇನೆ ಅಂತ ತಾವು ಹೇಳ್ತಾ ಅವರಿಬ್ಬರ ಸಾಧನೆಯ ಫಲವಾಗಿ ಬಂದಂತಹ ಪರಮಾತ್ಮನ ರೂಪವೇ ಕಪಿಲನಾಮಕನಾದ ಪರಮಾತ್ಮ ಅದನ್ನು ತಿಳಿಸಿ. ಏತದ್ರೂಪದ ಮಹಿಮಾ ಏನು ಅಂತಂದರೆ, ಯಾರು ಕಪಿಲನಾಮಕನಾದ ಪರಮಾತ್ಮನನ್ನು ಅವನ ಹೆಸರನ್ನು ಹೇಳ್ತಾರೋ, ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಕಪಿಲ 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 ಎಂದು ಸಪುತ ಬಾರಿ ನೆನೆಯೇ ಅಪಜಯವೆಂದಿಗೂ ಇಲ್ಲ, ಹೃದ್ರೋಗವೇ ಬಾರದೆಂದನ ವಿಜಯ ವಿಠಲರೇಯ. ಯಾರು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕಪಿಲ ಅಂತಂತಾರೋ, ಈ ಕಪಿಲ ಅನ್ನೋದು ಸರಿಯಾಗಿ ಕೇಳಿಸ್ಕೋಬೇಕು ನಾವು. ಬೆಳಗ್ಗೆ ಎದ್ದು ಕಪಿಲ ಅಂತ ಅನ್ಬೇಕು ಅಂತಂದರೆ ಕೆಲವೊಬ್ರಿಗೆ ಹೆಂಗೆ ಕೇಳಿಸ್ಬಿಟ್ಟಿರತ್ತೆ, ಕಾಪಿ ಇಲ್ಲ ಅಂತ ಕೇಳಿಸ್ಬಿಟ್ಟಿರುತ್ತೆ. ಆಚಾರಂದರು ಮನೆ ಉಪನ್ಯಾಸದಲ್ಲಿ ಬೆಳಗ್ಗೆ ಎದ್ದು ಕಾಪಿ ಇಲ್ಲ ಕಾಪಿ ಇಲ್ಲ, ಅದೇ ಮಾತು ನಮಗೆ ನೋಡಿ. ಹೋಗಲಿ, ಅದನ್ನು ಹೇಳೋ ಕಾಲಕ್ಕಾದರೂ ಕಪಿಲ ಅನ್ನೋದು ನಮ್ಮ ತಲೆಗೆ ಬಂದರೆ ಕಾಫಿ ಕುಡಿಯೋದಕ್ಕೂ ಒಂದು ಸಾರ್ಥಕ. ಹೌದೋ ಇಲ್ಲ? ಏನು ಕಪಿಲ ಅಂದರೆ ಏನು ಅರ್ಥ? ಕ ಪಿ ಲ ಏಕಾರ್ಥ ಕೋಶ ಅದು. ಕ ಇತಿ ಬ್ರಹ್ಮ, ಕ ಅಂದರೆ ಬ್ರಹ್ಮದೇವರು. ಪಿ ಪಿ ಅಂದರೆ ಯಾರು? ರುದ್ರದೇವರು. ಪಿ ಅಂದರೆ ರುದ್ರದೇವರು. ಹೇಗೆ? ರುದ್ರದೇವರ ಕೈಯಲ್ಲಿ ಇರುವ ಧನುಸ್ಸಿನ ಹೆಸರು ಪಿನಾಕಿ. ಪಿನಾಕಿನಿ. ಪಿನಾಕ ಧನಸ್ಸನ್ನು ಉಳ್ಳವನು ಯಾರೋ ಅವನು ಪಿನಾಕಿ. ಆ ಪಿನಾಕಿ ಅನ್ನೋದು ಪಕಾರ, ಹೌದಾ? ಕ ಅಂದರೆ ಬ್ರಹ್ಮದೇವರು, ಪಿ ಅಂದರೆ ರುದ್ರದೇವರು, ಲಾ ಅಂದರೆ ಲಾಲಯತಿ, ಅವರನ್ನು ರಕ್ಷಣೆ ಮಾಡುವವನು ಯಾರೋ, ಬ್ರಹ್ಮ ರುದ್ರಾದಿಗಳನ್ನು ನಿಯಮನ ಮಾಡತಕ್ಕಂಥವ ಯಾರೋ ಅವನೇ ಕಪಿಲನಾಮಕನಾದ ಪರಮಾತ್ಮ.
ಅಂತಹ ಪರಮಾತ್ಮನನ್ನು ಸಪುತ ಬಾರಿ ನೆನೆಯೇ 7 ಬಾರಿ ಯಾರು ಸ್ಮರಣೆ ಮಾಡ್ತಾರೋ ಆ ದಿವಸದ ಕಾರ್ಯಕ್ಕೆ ಅಪಜಯ ಇರೋಲ್ವಂತೆ. ನಾವು ಹಿಡಿದ ಕಾರ್ಯ ಸಾಫಲ್ಯ ಆಗಬೇಕಾದರೆ ಕಪಿಲಾ ಅಂತ ನಾವು ಸ್ತೋತ್ರ ಮಾಡಿ ಮನೆಯಿಂದ ಹೊರಡಬೇಕಂತೆ. ಅದನ್ನು ಭಾಗವತ ತಿಳಿಸೋತ್ತೆ ನಮಗೆ. ಇನ್ನು ಹೃದ್ರೋಗ ಬರೋಲ್ವಂತೆ. ನಾವು ಹೃದ್ರೋಗ ಬರೋಲ್ಲ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋಲ್ಲ ಅಂತ ಅಂದ್ಕೊಂಡ್ಬಿಟ್ವಿ. ಈ ಹೃದ್ರೋಗ ಅಲ್ಲ ಹೇಳಿದ್ದು, ಹೃದಯಕ್ಕೆ ಸಂಬಂಧಿಸಿದಂಥ ರೋಗ. ಆ ರೋಗ ಯಾವುದು ಅನ್ನೋದೇ ನಮಗೆ ಗೊತ್ತಿಲ್ಲ. ಮೊದಲು ರೋಗ ಯಾವುದು ಅಂತ ಗೊತ್ತಾಗಬೇಕು, ಆಮೇಲೆ ಯಾವ ವೈದ್ಯರ ಹತ್ರ ಹೋಗಬೇಕು ಅಂತ ನಿರ್ಣಯ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಲ್ವಾ. ಇದು ನೋಡಿ, ಈ ಶಬ್ದಕ್ಕೆ ಗೋಪಾಲದಾಸರು ತಾವು ಉತ್ತರವನ್ನು ಕೊಟ್ಟರು. ನಿಮಗೆ ಯಾವ ರೋಗ ಅನ್ನೋದೇ ಗೊತ್ತಿಲ್ಲ ಅಂತಂದರು. ಆವ ರೋಗವೋ ಎನಗೆ ದೇವಧನ್ವಂತ್ರಿ ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ, ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸದೋ, ಹರಿಯಾತ್ರೆಗೆನ್ನ ಕಾಲೇಳವಯ್ಯ. ಬೆಳಗ್ಗೆ ಭಾಗವತ ಉಪನ್ಯಾಸ ನಡೀತಾ ಇದೆ, ಬರ್ತೀರಾ ಅಂತ ಪಕ್ಕದ ಮನೆಯವ್ರನ್ನ ಕೇಳು. ಅವಾಗ ಅವ್ರು ಏನು ಮಾಡಿದ್ರು, ಸುಮ್ಮನೆ ಕೂತಿದ್ದು. ಬರಲ್ಲ ಅನ್ನೋದಕ್ಕೆ ಭಯ, ಬರೋದಕ್ಕೆ ಮನಸ್ಸಿಲ್ಲ, ಹೀಗೆ ಕೂತಿದ್ದು. ಇನ್ನು ನಾಳೆ ಊಟ ಇದೆ ಬರ್ತೀರಾ ಅಂತಂದು. ಎಷ್ಟೊತ್ತಿಗೆ ಅಂತ, ಏನೊಂದು 12 ಗಂಟೆಗೆ ಆಗ್ಬೋದಪ್ಪ. ಒಂದು ಕೆಲಸ ಮಾಡಿರಿ, ನೀವು ಹೋದಾಗ ನಿಮ್ಮ ಪಕ್ಕದಲ್ಲಿ ಒಂದು ಸೀಟ್ ಹಿಡ್ಕೊಂಬಿಟ್ಟಿರಿ, ಒಂದು ಮಿಸ್ಡ್ ಕಾಲ್ ಕೊಡಿ, ಮಿಸ್ ಮಾಡದೆ ಬಂದ್ಬಿಡ್ತೀನಿ ಅಂತ. ಊಟಕ್ಕಾದರೆ ಪಕ್ಕದಲ್ಲಿ ಎಲೆ ಹಾಕ್ಕೊಳ್ಳಿ ಅಂತಂತೇವಂತೆ. ತಿರುಪತಿಗೆ ಹೊರಟಿದ್ರಂತೆ, ನನ್ನ ಪರವಾಗಿ ಒಂದು ನಮಸ್ಕಾರ ಹಾಕ್ಬಿಡಿ ಅಂತಂತಂತೆ. ನಮ್ಮ ದೇವ್ರಂತನಂತೆ, ನಿನಗೆ ಬರೋಕ್ಕೆ ಏನು ದಾಡಿ ಅಂತನಂತೆ. ಹೌದು ಇಲ್ಲೋ. ಅದಕ್ಕೆ ಹರಿಯಾತ್ರೆಗೆನ್ನ ಕಾಲೇಳವಯ್ಯ, ಇದೇ ರೋಗ ಅಂತೆ. ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸದು, ದೇವರನ್ನು ನೋಡಬೇಕು ಅನ್ನೋ ಅಪೇಕ್ಷಣೆ ಮೂಡಲ್ವಂತೆ. ನಾವು ಲೋಕದಲ್ಲಿ ಕಾಣ್ತಾ ಇರ್ತೇವಲ್ಲ, ಎಲ್ಲ ಉತ್ಸವಾದಿಗಳಿಗೆ ಹೋಗಿರ್ತೇವೆ, ಎಲ್ಲಿ ಹೋದರೂ ಫೋಟೋ ತೆಕ್ಕೊಂಡು ಹೋಗ್ತಾ ಇರೋದು. ಅದು ಕ್ರಮ ಅಲ್ಲ. ದೇವರ ಬರೋ ಸ್ತೋತ್ರಗಳನ್ನು, ದೇವರ ನಾಮಗಳನ್ನು, ಬರೋ ದೇವರ ಗೀತೆಗಳನ್ನು ಹೇಳಿಕೊಂಡು ನಾವು ಬರಬೇಕೇ ಹೊರತಾಗಿ ಏನೋ ಫೋಟೋ ತೆಕ್ಕೊಳ್ಳೋದು, ಕೊನೆಗೆ ಏನು ಮಾಡ್ತೇವೆ, ಡಿಲೀಟ್ ಆಲ್ ಕೊಡೋದು, ಇಷ್ಟಕ್ಕಿಷ್ಟು ಕಾರ್ಯ ಮಾಡ್ತಾ ಇರ್ತೇವೆ. ಆದ್ದರಿಂದ ಅಂತಹ ರೋಗಗಳು ಪರಿಹಾರ ಆಗಬೇಕಾದರೆ ಅದಕ್ಕೆ ಇರ್ತಕ್ಕಂತಹ ಪರಮಾತ್ಮನ ರೂಪ ಯಾವುದು? ದೇವಹೂತಿ. ಕರ್ದಮರಲ್ಲಿ ಪ್ರಾದುರ್ಭಾವ ಆದ ಭಗವದ್ ರೂಪವೇ ಕಪಿಲ. ಕಪಿಲ ರೂಪದ ಚಿಂತನೆ, ಎಷ್ಟು ರೂಪದ ಚಿಂತನೆ ಬಂತು ನೋಡಿ. ಸ್ವಯಂಭೂಮನು ಶತರೂಪಾದೇವಿ, ಅವರಲ್ಲಿ ಬಂದಿರತಕ್ಕಂತಹ ಆಕೂತಿ ದೇವಿ ರುಚಿ ಪ್ರಜಾಪತಿ, ಅಲ್ಲಿ ಬಂದಿರುವ ಪರಮಾತ್ಮನ ರೂಪ ಯಜ್ಞರೂಪ. ಇನ್ನು ಮುಂದೆ ಮೂರ್ತಿದೇವಿ ಯಮಧರ್ಮರಾಜ, ಅಲ್ಲಿ ಅಭಿವ್ಯಕ್ತವಾದ ಪರಮಾತ್ಮನ ರೂಪ ನರನಾರಾಯಣ ರೂಪ. ಇನ್ನು ಅದಾದ ಮೇಲೆ ದೇವಹೂತಿ ಕರ್ದಮರು, ಅಲ್ಲಿ ಪರಮಾತ್ಮನ ರೂಪ ಬಂದದ್ದು ಕಪಿಲ ರೂಪ. ಅತ್ರಿ ಋಷಿಗಳು ಅನಸೂಯಾದೇವಿ, ಇವರು ಅತ್ರಿ ಋಷಿಗಳು ತಾವು ತಪಸ್ಸು ಮಾಡಿದ್ರು, ಬ್ರಹ್ಮದೇವರನ್ನು ಕುರಿತು, ರುದ್ರದೇವರನ್ನು ಕುರಿತು, ಸ್ವಯಂ ಪರಮಾತ್ಮನನ್ನು ಕುರಿತು. ಏನು ಅಪೇಕ್ಷೆ ಇದ್ದಿದ್ದವರಿಗೆ, ಈ ತ್ರಿಮೂರ್ತಿಗಳೂ ಕೂಡ ನನಗೆ ಮಕ್ಕಳಾಗಿ ಬರಬೇಕು ಅಂತ. ಯದ್ರೂಪಂ ಪ್ರಕಟೀಕರೋತು, ಈ ರೂಪಗಳು ನನ್ನನ್ನು ಪ್ರಕಟ ಆಗಬೇಕು.